ವೀಕ್ಷಕರೇ ನಮಸ್ಕಾರ. ಹೆಚ್ಚು ಕಡಿಮೆ ಸುಮಾರು 200 ವರ್ಷಗಳ ಕಾಲ ಭಾರತವನ್ನ ಆಳಿ ಭಾರತದ ಹಣೆ ಬರಹ ಭವಿಷ್ಯವನ್ನೇ ಬದಲಿಸಿ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೊರಟು ಹೋಗಿ ಸುಮಾರು 77 ವರ್ಷಗಳೇ ಕಳೆಯುತ್ತಾ ಬಂತು. ಆದರೂ ಕೂಡ ಇನ್ನೂ ಭಾರತದಲ್ಲಿ ಬ್ರಿಟಿಷರ ಪ್ರಭಾವ ಮಾತ್ರ ಅಳಿಸಿ ಹೋಗಿಲ್ಲ. ಅದಕ್ಕೆ ಕಾರಣವೂ ಇದೆ. ಯಾಕಂದ್ರೆ ಬ್ರಿಟಿಷರು ಮತ್ತವರ ಆಡಳಿತದ ಬಗ್ಗೆ ಬಹಳ ವೈರುಧ್ಯ ಅಭಿಪ್ರಾಯಗಳಿದ್ರೂ ಕೂಡ ಬ್ರಿಟಿಷರ ಆಗಮನದಿಂದ ಭಾರತದ ನೆಲ ಪಾವನವಾಯಿತು. ನಾಗರಿಕತೆಯ ಗಂಧವೇ ಇಲ್ಲದ ನಾಡಾಗಿದ್ದ ಭಾರತಕ್ಕೆ ಬ್ರಿಟಿಷರು ಆಧುನಿಕ ಮನೋಭಾವ ಬೆಳೆಸಿದ್ರು, ನಾಗರಿಕತೆಯ ಪರಿಚಯ ಮಾಡಿಸಿದ್ರು, 90 ಪಾಲು ಬಡತನವೇ ಹೊಂದಿದ ದೇಶಕ್ಕೆ ಆರ್ಥಿಕ ಪುಷ್ಟಿ ನೀಡಿದ್ರು ಎಂದು ವಾದಿಸುವ ಅನೇಕರು ಇಂದಿಗೂ ನಮ್ಮ ನೆಲದಲ್ಲಿದ್ದಾರೆ. ಆದ್ರೆ ವಾಸ್ತವ ಇದೇನಾ? ಬ್ರಿಟಿಷರು ಬರುವ ಮುನ್ನ ಭಾರತ ಹೇಗಿತ್ತು? ಬ್ರಿಟಿಷರು ಹೇಳಿಕೊಂಡಷ್ಟರ ಮಟ್ಟದಲ್ಲಿ ಭಾರತದಲ್ಲಿ ಬಡತನ, ಅನಾಗರಿಕತೆ ಇತ್ತ? ಬ್ರಿಟಿಷರು ಹೇಳಿಕೊಳ್ಳುವಂತೆ ಭಾರತ 18ನೇ ಶತಮಾನಕ್ಕಿಂತ ಮುಂಚೆ ಅನಾಗರಿಕ ಸಮಾಜವೂ ಆಗಿತ್ತೆ, ಬಡ ದೇಶವೂ ಆಗಿತ್ತೆ. ಭಾರತ ಸ್ವಾವಲಂಬಿಯಾಗಿರ್ಲಿಲ್ವಾ? ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ನೀಡುವ ಸಣ್ಣ ಪ್ರಯತ್ನ ನಮ್ಮಿಂದ. ಒಂದು ವೇಳೆ ಈ ಸೋ ಕಾಲ್ಡ್ ಚಿಂತಕರು ವಾದಿಸುವಂತೆ ಬ್ರಿಟಿಷರು ಬರುವ ಮುನ್ನ ಭಾರತದ ಪರಿಸ್ಥಿತಿ ಅಷ್ಟೊಂದು ಹೀನಾಯವಾಗಿತ್ತು ಅನ್ನೋದು ನಿಜವಾಗಿದ್ರೆ, ಕೃಷ್ಣದೇವರಾಯನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನ ಬೀದಿಯಲ್ಲಿ ಮಾರಾಟ ಮಾಡುತ್ತಿದ್ದ ವಿಚಾರ ಎಲ್ಲವೂ ಸುಳ್ಳೇ. ಹಾಗಾದ್ರೆ ಭಾರತದಲ್ಲಿ ಅದ್ಭುತ ವಾಸ್ತುಶಿಲ್ಪ ತಂತ್ರಜ್ಞಾನ ಎನಿಸಿದ ಅನೇಕ ದೇವಸ್ಥಾನಗಳನ್ನ ಏಲಿಯನ್ಗಳು ಬಂದು ನಿರ್ಮಿಸಿದ್ರ? ಈ ಎಲ್ಲಾ ವಿಚಾರಗಳ ಬಗ್ಗೆ ಕೆಲವು ವರ್ಷಗಳ ಹಿಂದೆಯೇ ಭಾರತದ ಅರ್ಥಶಾಸ್ತ್ರಜ್ಞೆ ಉತ್ಸಾ ಪಟ್ನಾಯಕ್ ಕೊಲಂಬಿಯಾ ಯೂನಿವರ್ಸಿಟಿ ಪ್ರೆಸ್ನಲ್ಲಿ ಒಂದು ಸಂಶೋಧನಾ ಲೇಖನ ಬರೆದಿದ್ರು. ಅದರಲ್ಲಿ ಅವರು ಬ್ರಿಟಿಷರು ಭಾರತದಲ್ಲಿ ಹೇಗೆಲ್ಲ ಕೊಳ್ಳೆ ಹೊಡೆದು ಹೋದ್ರು, ಎಷ್ಟೆಲ್ಲ ಲೂಟಿ ಮಾಡಿದ್ರು ಎಂಬಿತ್ಯಾದಿ ಸಂಗತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಬ್ರಿಟಿಷರು ಹೇಳುವುದೇನು? 2 ಶತಮಾನಗಳ ಕಾಲ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಬ್ರಿಟಿಷರು ತಾವು ಭಾರತವನ್ನು ಉದ್ಧಾರ ಮಾಡಲೆಂದೇ ಕೈಂಕರ್ಯ ತೊಟ್ಟವರೆಂದು ಈಗಲೂ ಭಾವಿಸಿದ್ದಾರೆ. ಭಾರತವನ್ನ ಉದ್ಧಾರ ಮಾಡಲು ಹೋಗಿ ಬ್ರಿಟನ್ ಭಾರೀ ನಷ್ಟ ಮಾಡಿಕೊಂಡಿತ್ತು ಎಂದು ನಂಬಿಸುವ ಕೆಲಸವನ್ನೂ ಮಾಡ್ತಿದ್ದಾರೆ. 2014ರಲ್ಲಿ ನಡೆಸಿದ ಸಮೀಕ್ಷೆಯೊಂದರ ಪ್ರಕಾರ ಬ್ರಿಟನ್ ದೇಶದ ಅರ್ಧಕ್ಕೂ ಹೆಚ್ಚು ಜನರು ಇದೇ ಭಾವನೆ ಹೊಂದಿದ್ದಾರೆ. ನಿಯಾಲ್ ಫರ್ಗೂಸನ್ ಬರೆದ ವೈಟ್ ಮ್ಯಾನ್ಸ್ ಬರ್ಡನ್ ಎಂಬ ಪುಸ್ತಕದಲ್ಲಿ ಈ ವಿಚಾರಗಳಿವೆ. ಅನಾಗರಿಕ ಸಮಾಜಗಳಿಗೆ ನಾಗರಿಕತೆಯ ಪರಿಚಯ ಮಾಡಿಸಲು ಬ್ರಿಟಿಷರು ವಸಾಹತು ನಿರ್ಮಿಸಿದರು ಎನ್ನುವಂಥ ಸಂದೇಶವನ್ನ ಈ ಪುಸ್ತಕ ನೀಡ್ತದೆ. ಭಾರತದಲ್ಲಿ ವಸಾಹತು ನಿರ್ಮಿಸಿದ್ದು ಬ್ರಿಟನ್ಗೆ ತೀರಾ ದುಬಾರಿ ಆಯಿತು, ಭಾರತದಲ್ಲಿ ಬ್ರಿಟನ್ ಬಹಳ ದೊಡ್ಡ ಮಟ್ಟಕ್ಕೆ ಹೂಡಿಕೆ ಮಾಡಬೇಕಾಯಿತು ಎಂದು ಹೇಳಲಾಗ್ತದೆ. ಬ್ರಿಟನ್ನ ಮಾಜಿ ಪ್ರಧಾನಿ ಡೇವಿಡ್ ಕ್ಯಾಮರಾನ್ ಮೊದಲಾದವರು ಕೂಡ ಈ ಅನಿಸಿಕೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆದ್ರೆ ವಾಸ್ತವ ಏನಂದ್ರೆ, ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ಭಾರತವನ್ನ ಉದ್ಧಾರ ಮಾಡಲಿಕ್ಕೆ ಅಲ್ಲ, ಬದಲಾಗಿ ಅವರು ನೇರವಾಗಿ ಭಾರತವನ್ನು ಆಕ್ರಮಣವೂ ಮಾಡಿದ್ದಲ್ಲ, ವ್ಯಾಪಾರಿಗಳಾಗಿ ಬಂದು ಇಲ್ಲಿ ಪ್ರಭುತ್ವ ಸ್ಥಾಪಿಸಿದರು ಎಂಬುದು ಇತಿಹಾಸದಲ್ಲಿರುವ ಸತ್ಯ. ಬ್ರಿಟನ್ ದೇಶದ ಈಸ್ಟ್ ಇಂಡಿಯಾ ಕಂಪನಿ ಎಂಬ ವ್ಯಾಪಾರಿ ಸಂಸ್ಥೆ ಸುಮಾರು 17ನೇ ಶತಮಾನದಲ್ಲಿ ಭಾರತಕ್ಕೆ ಬಂತು. 1608ರಲ್ಲಿ ಸೂರತ್ಗೆ ಪ್ರವೇಶ ಮಾಡಿ ಸೂರತ್, ಬಾಂಬೆ, ಮದ್ರಾಸ್, ಮಚಲಿಪಟ್ಟಣಂ, ಕೋಲ್ಕತ್ತಾ ಮೊದಲಾದ ಕರಾವಳಿ ನಗರಗಳಲ್ಲಿ ತನ್ನ ಕಾರ್ಖಾನೆಗಳನ್ನು ಸ್ಥಾಪಿಸಿತು. ಅದರ ಮೂಲಕ ಭಾರತದ ಉತ್ಪನ್ನಗಳನ್ನ ಖರೀದಿಸಿ ಅದನ್ನ ಐರೋಪ್ಯ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡುತ್ತಿತ್ತು. ಆರಂಭಿಕ ದಿನಗಳಲ್ಲಿ ಭಾರತೀಯರಿಂದ ಬೆಳ್ಳಿ, ಚಿನ್ನ, ಜವಳಿ ಮತ್ತು ಅಕ್ಕಿಯ ವ್ಯವಹಾರವನ್ನ ನಡೆಸ್ತಾ ಇತ್ತು. ಈ ಕಂಪನಿ ಆರಂಭದಲ್ಲಿ ಒಳ್ಳೆಯ ವ್ಯಾಪಾರ ಮಾಡಿಕೊಂಡಿದ್ದೇನೋ ನಿಜ. ಆದ್ರೆ ಯಾವಾಗ ವಿವಿಧ ಪ್ರದೇಶಗಳಲ್ಲಿ ಅವರು ತಮ್ಮ ಹಿಡಿತ ಮತ್ತು ಪ್ರಾಬಲ್ಯವನ್ನು ಹೆಚ್ಚಿಸುತ್ತಾ ಹೋದ್ರೋ ಆವಾಗ ಅವರ ನೈಜ ಬಣ್ಣ ಕಳಚತೊಡಗಿತು. ಹಂತ ಹಂತವಾಗಿ ವಿವಿಧ ಪ್ರದೇಶಗಳನ್ನ ವಶಪಡಿಸಿಕೊಳ್ಳಲು ಆರಂಭಿಸಿದ್ರು. ತೆರಿಗೆ ಸಂಗ್ರಹವನ್ನೆಲ್ಲ ಅವರ ನಿಯಂತ್ರಣಕ್ಕೆ ತಂದ್ರು. ಸಂಗ್ರಹಿಸಿದ ತೆರಿಗೆ ಹಣವನ್ನು ಇಲ್ಲಿಯೇ ಹೂಡಿಕೆ ಮಾಡುವ ಗೋಜಿಗೂ ಬ್ರಿಟಿಷರು ಹೋಗಲಿಲ್ಲ. 1/3 ಭಾಗದಷ್ಟು ತೆರಿಗೆ ಹಣವನ್ನು ಭಾರತೀಯ ಉತ್ಪಾದಕರಿಂದ ಸರಕು ಕೊಂಡು ಅದನ್ನು ತಮ್ಮ ದೇಶಕ್ಕೆ ಕಳುಹಿಸುತ್ತಿದ್ರು. ಇಲ್ಲಿಂದ ಬ್ರಿಟಿಷರ ಆರಂಭಿಕ ದರೋಡೆ ಪ್ರಾರಂಭವಾಗ್ತಾ ಇದೆ. ಮೊದಲು ಭಾರತೀಯರಿಂದ ಖರೀದಿಸಿದ ಉತ್ಪನ್ನಗಳಿಗೆ ಬದಲಾಗಿ ಚಿನ್ನ ಮತ್ತು ಬೆಳ್ಳಿಯನ್ನ ಕೊಡುತ್ತಿದ್ದ ಬ್ರಿಟಿಷರು ಹೋಗ್ತಾ ಅದನ್ನ ನಿಲ್ಲಿಸಿದ್ರು. ಭಾರತೀಯ ಸಂಸ್ಥೆಗಳಿಂದ ಬರುತ್ತಿದ್ದ ಆದಾಯವನ್ನೇ ಬಳಸಿ ಭಾರತೀಯ ಉತ್ಪನ್ನಗಳನ್ನ ಖರೀದಿಸಲು ತೊಡಗಿದ್ರು. ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಗೆ 100% ಆದಾಯವನ್ನ ಗಳಿಸಲು ಪ್ರಾರಂಭಿಸಿತು. ಎಷ್ಟರ ಮಟ್ಟಿಗೆ ಅಂದ್ರೆ ಬ್ರಿಟನ್ನಲ್ಲಿ 18 ಮತ್ತು 19ನೇ ಶತಮಾನದಲ್ಲಿ ನಡೆದ ಕೈಗಾರಿಕಾ ಕ್ರಾಂತಿಗೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಆದಾಯ ಗಳಿಸುತ್ತಿದ್ದದ್ದು ಪುಷ್ಟಿ ನೀಡಿತು. ಭಾರತದಲ್ಲಿ ಹೇರಳವಾಗಿದ್ದ ಕಬ್ಬಿಣ ಮತ್ತು ಮರ ಇತ್ಯಾದಿ ಕಚ್ಚಾ ವಸ್ತುಗಳನ್ನು ಉಚಿತವಾಗಿ ಖರೀದಿಸಿ
ಬ್ರಿಟನ್ ದೇಶಕ್ಕೆ ಕಳುಹಿಸಲಾಗ್ತಿತ್ತು. ಇದು ಅಲ್ಲಿನ ಕೈಗಾರಿಕಾ ಕ್ರಾಂತಿಗೆ ಬಹಳ ಅನುಕೂಲವಾಗಿ ಪರಿಣಮಿಸಿತು. ಇನ್ನೂ ಸುಲಭವಾಗಿ ಬ್ರಿಟಿಷರು ನಮ್ಮ ಪೂರ್ವಜರ ಮೇಲೆ ಹಿಡಿತ ಸಾಧಿಸಿದ್ದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಳಿಕ. ಅಲ್ಲಿಯವರೆಗೆ ಭಾರತವನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರ 1858ರಲ್ಲಿ ನೇರವಾಗಿ ಬ್ರಿಟನ್ ದೊರೆ ಪಾಲಾಯಿತು. ಬ್ರಿಟನ್ ದೊರೆಯ ಆಳ್ವಿಕೆ ಆರಂಭವಾದಾಗ ಭಾರತದಲ್ಲಿ ಒಂದು ಮೇಜರ್ ಬದಲಾವಣೆಯನ್ನ ತಂದ್ರು. ಈ ಬದಲಾವಣೆ ಮೇಲ್ನೋಟಕ್ಕೆ ಭಾರತೀಯರ ಉದ್ಯಮಕ್ಕೆ ಪುಷ್ಟಿ ನೀಡುವಂತೆ ಕಾಣುತ್ತಿದ್ದಾದ್ರೂ ಅದರೊಳಗಿನ ಮರ್ಮ ಬೇರೆನೇ ಇತ್ತು. ಹಾಗಾದ್ರೆ ಏನಿದು ಬದಲಾವಣೆ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಬದಲಾಗಿ ಭಾರತೀಯ ಉತ್ಪಾದಕರು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ರಫ್ತು ಮಾಡಲು ಅವಕಾಶ ಮಾಡಿಕೊಡ್ಲಾಯಿತು. ಇಲ್ಲಿ ಭಾರತೀಯ ಉತ್ಪಾದಕರ ಜೊತೆ ವ್ಯವಹಾರ ಮಾಡುತ್ತಿದ್ದ ಬ್ರಿಟಿಷ್ ವ್ಯಾಪಾರಿಗಳು ಚಿನ್ನ ಮತ್ತು ಬೆಳ್ಳಿಯ ಬದಲಾಗಿ ಸ್ಪೆಷಲ್ ಕೌನ್ಸಿಲ್ ಬಿಲ್ ಮೂಲಕ ಪಾವತಿ ಮಾಡುತ್ತಿದ್ರು. ಬ್ರಿಟಿಷ್ ವ್ಯಾಪಾರಿಗಳಿಗೆ ಮಾರಾಟ ಮಾಡಿದ ಬಳಿಕ ಸಿಗುತ್ತಿದ್ದ ಕೌನ್ಸಿಲ್ ಬಿಲ್ಗಳನ್ನ ಭಾರತದಲ್ಲಿದ್ದ ಬ್ರಿಟಿಷ್ ಕಚೇರಿಗಳಲ್ಲಿ ನೀಡಿ ಹಣ ಪಡೆಯಬಹುದಾಗಿತ್ತು. ಈಗ ಇದರ ಮರ್ಮ ಏನೆಂಬುದನ್ನು ನೋಡಿದ್ರೆ, ಬ್ರಿಟಿಷರು ಸ್ಪೆಷಲ್ ಕೌನ್ಸಿಲ್ ಬಿಲ್ ಮೂಲಕ ಭಾರತೀಯರಿಗೆ ನೀಡುತ್ತಿದ್ದ ಹಣ ಭಾರತದ ತೆರಿಗೆ ಹಣವೇ ಆಗಿತ್ತು. ಬ್ರಿಟನ್ ದೇಶಕ್ಕೆ ಭಾರತದಿಂದ ಉಚಿತವಾಗಿ ಸರಕುಗಳು ಸಿಕ್ಕಂತಾಗುತ್ತಿತ್ತು ಹಾಗೂ ತಮ್ಮ ದೇಶದ ಚಿನ್ನ ಸೇರಿದಂತೆ ಯಾವ ವಸ್ತುವು ಹೊರ ಹೋಗದೆ ಉಳಿತಾಯವಾದಂತಾಗುತ್ತಿತ್ತು. ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನ ಬ್ರಿಟಿಷರು ಅವಾಗ್ಲೇ ಹೊಡೆದಿದ್ರು. ಬ್ರಿಟಿಷರು ಭಾರತಕ್ಕೆ ಆಗಮಿಸುವ ಮುನ್ನವೇ ಭಾರತ ಸಮೃದ್ಧವಾಗಿತ್ತು. ವಿಶ್ವ GDPಯಲ್ಲಿ ಭಾರತದ ಪಾಲು 25% ಇತ್ತು ಎಂಬುದಕ್ಕೆ ಅನೇಕ ಉಲ್ಲೇಖಗಳು ಇವೆ. ಭಾರತದ ಜವಳಿ ಉತ್ಪನ್ನಗಳು ಬಹಳ ಜನಪ್ರಿಯವಾಗಿದ್ದವು. ಕೈಮಗ್ಗದಿಂದ ತಯಾರಿಸಲಾದ ಉತ್ಪನ್ನಗಳಿಗೆ ಬೇಡಿಕೆ ವಿಪರೀತ ಇತ್ತು. ಆದ್ರೆ ಬ್ರಿಟನ್ ದೇಶದ ಕೈಗಾರಿಕಾ ಕ್ರಾಂತಿಯಾದ ಬಳಿಕ ಯಂತ್ರಗಳಿಂದ ಬಟ್ಟೆ ನೇಯ್ಗೆ ಆಗತೊಡಗಿತ್ತು. ಬಹಳ ಕಡಿಮೆ ದರದಲ್ಲಿ ಜವಳಿ ಉತ್ಪನ್ನಗಳು ತಯಾರಾಗತೊಡಗಿದ್ವು. ಇದು ಭಾರತೀಯರ ಸಾಂಪ್ರದಾಯಿಕ ಕೈಮಗ್ಗದ ಉತ್ಪನ್ನಗಳಿಗೆ ಹೊಡೆತ ಕೊಟ್ಟಂತಾಗಿತ್ತು. ಗಾಯದ ಮೇಲೆ ಬರೆ ಎಳೆದಂತೆ ಬ್ರಿಟನ್ ಸರ್ಕಾರ ಭಾರತೀಯ ಜವಳಿ ಉತ್ಪನ್ನಗಳ ಆಮದು ಮೇಲೆ ಹೆಚ್ಚು ತೆರಿಗೆ ಹೇರತೊಡಗಿತು. ಹೀಗಾಗಿ ಬ್ರಿಟನ್ನಲ್ಲಿದ್ದ ವ್ಯಾಪಾರಿಗಳು ಭಾರತದಿಂದ ಆಮದು ಮಾಡಿಕೊಳ್ಳುವ ಗೋಜಿಗೆ ಹೋಗುತ್ತಿರಲಿಲ್ಲ. ಹಾಗಾಗಿ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಭಾರತ ಬಡವಾಯಿತೇ ಹೊರತು ಯಾವುದೇ ಸಮೃದ್ಧಿ ಉಂಟಾಗಲಿಲ್ಲ. ಖ್ಯಾತ ಅರ್ಥಶಾಸ್ತ್ರಜ್ಞೆಯಾದ ಉತ್ಸಾ ಪಟ್ನಾಯಕ್ 1765ರಿಂದ 1938ರ ಅವಧಿಯಲ್ಲಿ ಭಾರತದಲ್ಲಿ ದಾಖಲಾದ ವ್ಯಾಪಾರ ಮತ್ತು ತೆರಿಗೆಯ ಮಾಹಿತಿ ಆಧರಿಸಿ ಬರೆದಿರುವ ಅವರ ಲೇಖನದಲ್ಲಿರುವಂತೆ ಬ್ರಿಟಿಷರು 1765ರಿಂದ 1938ರವರೆಗೆ ಕೊಳ್ಳೆ ಹೊಡೆದ ಹಣ ಸುಮಾರು $45 ಟ್ರಿಲಿಯನ್ ಅಥವಾ ಸುಮಾರು 3,500 ಲಕ್ಷ ಕೋಟಿ ರೂಪಾಯಿ. $45 ಟ್ರಿಲಿಯನ್ ಎಂದ್ರೆ ಸಾಮಾನ್ಯವಲ್ಲ. ನಮ್ಮ ಈಗಿನ ಭಾರತ ಮತ್ತು ಬ್ರಿಟನ್ ಎರಡೂ ದೇಶಗಳ GDPಯನ್ನು ಒಟ್ಟು ಸೇರಿಸಿದ್ರು 17 ಪಟ್ಟು ಹೆಚ್ಚು ಆಗ್ತದೆ. ಭಾರತದಲ್ಲಿ ಆಳ್ವಿಕೆ ಮಾಡಲು ಆರಂಭಿಸಿದ ಬಳಿಕ ಬ್ರಿಟಿಷರು ನಡೆಸಿದ ಯಾವುದೇ ಯುದ್ಧದ ಖರ್ಚಿಗೆ ಹಣವೆಲ್ಲ ಭಾರತದಿಂದಲೇ ಲೂಟಿಯಾಗಿತ್ತು. ಯುರೋಪ್, ಕೆನಡಾ, ಆಸ್ಟ್ರೇಲಿಯಾ ಮೊದಲಾದ ಕಡೆ ಬ್ರಿಟಿಷರು ಮಾಡಿದ ವಿಸ್ತರಣಾ ಕಾರ್ಯಗಳಿಗೆ ಫಂಡಿಂಗ್ ಸಿಕ್ಕಿದ್ದು ಕೂಡ ಭಾರತದಿಂದಲೇ. ಬ್ರಿಟನ್ ದೇಶದಲ್ಲಿದ್ದ ಸೈನಿಕರ ಸಂಖ್ಯೆ ಬಹಳ ದೊಡ್ಡದು. ಬ್ರಿಟನ್ನ ಯುದ್ಧಗಳಲ್ಲಿ ಬಳಕೆಯಾಗಿದ್ದ ಭಾರತೀಯ ಸೈನಿಕರ ಪೈಕಿ 54,000 ಯೋಧರು ಬಲಿದಾನವಾಗಿದ್ರು. ಬ್ರಿಟಿಷರು ಆಳ್ವಿಕೆ ನಡೆಸಿದ 200 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ನಿರಂತರವಾಗಿ ಕುಗ್ಗುತ್ತಾ ಹೋಗಿತ್ತು. 19ನೇ ಶತಮಾನದ ಅಂತ್ಯದ ವೇಳೆ ಭಾರತದ ರಾಷ್ಟ್ರೀಯ ಆದಾಯ ಅರ್ಧಕ್ಕರ್ಧ ಕುಸಿದಿತ್ತು. ಬ್ರಿಟಿಷರ ಇತರ ಅನೇಕ ನೀತಿಗಳ ಪರಿಣಾಮವಾಗಿ ಭಾರತದಲ್ಲಿ ಹಲವು ಬಾರಿ ಬರ, ಕ್ಷಾಮ ಪರಿಸ್ಥಿತಿ ತಲೆದೋರಿತ್ತು. 1943ರ ಬಂಗಾಳ ಕ್ಷಾಮಕ್ಕೆ ಹೆಚ್ಚು ಕಡಿಮೆ 30 ಲಕ್ಷ ಭಾರತೀಯರು ಅಸುನೀಗಿದ್ರು. ಇದೆಲ್ಲದರ ಜೊತೆಗೆ ಬ್ರಿಟಿಷರು ತಂದ ಶಿಕ್ಷಣ ವ್ಯವಸ್ಥೆ ಇತ್ಯಾದಿ ಕ್ರಮಗಳು ಭಾರತೀಯರಿಗೆ ಹೊಸ ರೀತಿಯ ಗುಲಾಮಗಿರಿ ಮಾನಸಿಕತೆಯನ್ನ ತಂದಿತು ಎಂಬುದಂತೂ ಸತ್ಯ. ಇನ್ನು ಇತ್ತೀಚೆಗೆ ಪ್ರಕಟವಾಗಿರುವ ಆಕ್ಸ್ಫಾಮ್ ಇಂಟರ್ನ್ಯಾಷನಲ್ ಸಂಸ್ಥೆಯ ವಿಶ್ವ ಅಸಮಾನತೆ ವರದಿಯ ಅನ್ವಯ 1765ರಿಂದ 1900 ನಡುವಿನ ವಸಾಹತುಶಾಹಿ ಅವಧಿಯಲ್ಲಿ ಭಾರತ ಒಂದರಿಂದಲೇ 5,609 ಲಕ್ಷ ಕೋಟಿ ರೂಪಾಯಿಯನ್ನ ಬ್ರಿಟಿಷ್ ಲೂಟಿ ಹೊಡೆದಿದೆ. ಇದರಲ್ಲಿ 2,925 ಲಕ್ಷ ಕೋಟಿ ರೂಪಾಯಿ ನಷ್ಟು ಸಂಪತ್ತು 10% ಬ್ರಿಟನ್ ಶ್ರೀಮಂತರ ಪಾಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ದಾವೋಸ್ನಲ್ಲಿ ಆರಂಭವಾಗಿರುವ ವಿಶ್ವ ಆರ್ಥಿಕ ಫೋರಂನ ಮೊದಲ ದಿನವಾದ ಸೋಮವಾರ ಬಿಡುಗಡೆ ಮಾಡಿದ
ಟೇಕರ್ಸ್ ನಾಟ್ ಮೇಕರ್ಸ್ ಅಂದ್ರೆ ಪಡೆದವರು ಸೃಷ್ಟಿಸಿದವರಲ್ಲ ಎಂಬ ಹೆಸರಿನ ಈ ವರದಿಯು ಬಹುರಾಷ್ಟ್ರೀಯ ಕಾರ್ಪೊರೇಷನ್ಗಳು ವಸಾಹತುಶಾಹಿ ಸೃಷ್ಟಿ ಅಷ್ಟೇ ವಸಾಹತುಶಾಹಿ ಕಾಲದಲ್ಲಿ ಯಾವ ರೀತಿ ಲೂಟಿ ನಡೆಯುತ್ತಿತ್ತೋ ಅಂಥದ್ದೇ ಲೂಟಿಯನ್ನು ಬಹುರಾಷ್ಟ್ರೀಯ ಕಂಪನಿಗಳು ಮಾಡುತ್ತಿವೆ, ಸಂಪತ್ತು ಕೇವಲ ಕೆಲವರ ಕೈಯಲ್ಲಿ ಕ್ರೋಢೀಕರಣವಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟಿದೆ. ಇನ್ನು ಆಕ್ಸ್ಫಾರ್ಮ್ ತಿಳಿಸಿರುವಂತೆ 1750ರಲ್ಲಿ ಭಾರತ ಉಪಖಂಡವು ಅಂತಾರಾಷ್ಟ್ರೀಯ ಕೈಗಾರಿಕಾ ಉತ್ಪಾದನೆಯಲ್ಲಿ 25% ಪಾಲು ಹೊಂದಿತು. ಅಂದ್ರೆ ದೊಡ್ಡ ಪಾಲು ಭಾರತದ್ದೇ ಆಗಿತ್ತು. ಆದ್ರೆ 1900ರಲ್ಲಿ ಇದು 2% ಕುಸಿಯಿತು. ಇದಕ್ಕೆ ಬ್ರಿಟಿಷರು ಏಷ್ಯಾದ ಜವಳಿ ಉದ್ಯಮದ ವಿಚಾರವಾಗಿ ಅನುಸರಿಸಿದ ನೀತಿಗಳೇ ಕಾರಣ ಎಂದು. ಒಟ್ಟಿನಲ್ಲಿ ಎರಡೂ ವರದಿಗಳಲ್ಲಿ ಉಲ್ಲೇಖವಾಗಿರುವ ಎಲ್ಲಾ ಸಂಪತ್ತುಗಳು ಕೊಳ್ಳೆ ಹೊಡೆಯದೇ ಹೋಗುತ್ತಿದ್ದರೆ, ಭಾರತದಲ್ಲೇ ಇರುತ್ತಿದ್ರೆ ಇಂದು ಭಾರತ ಜಗತ್ತಿನ ಜಾಗತಿಕ ಮಟ್ಟದಲ್ಲಿ ಪ್ರಬಲ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತಿದ್ದಂತೂ ನಿಜ. ಬ್ರಿಟಿಷರು ಲೂಟಿ ಹೊಡೆಯದೇ ಇರುತ್ತಿದ್ರೆ ಇಂದು ಭಾರತ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿ ಇರುತ್ತಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.